ನಮ್ಮ ಆಲೋಚನೆಗಳು ಯಾವುದ್ರ ಮೇಲಿದ್ದಾವೆ? ನಮ್ಮ ಆಲೋಚನೆಗಳು ಆತ್ಮ ಸಂಬಂಧವಾಗಿದ್ದಾವ, ಇಲ್ಲ ಶರೀರ ಸಂಬಂಧವಾಗಿದ್ದಾವ, ಇಲ್ಲ ದೇವರು ವಾಕ್ಯಾನುಸಾರವಾಗಿ ನಮ್ಮ ಆಲೋಚನೆಗಳಿದ್ದಾವ, ಇಲ್ಲ ಅಪವಾದಿ ಕೊಡುವಂಥ ಆಲೋಚನೆಗಳು ನಮ್ಮಲ್ಲಿ ಇದಾವ ಅನ್ನೋದನ್ನ ನಾವು ಗಮನಿಸ್ಬೇಕು. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನನ್ನ ಆಲೋಚನೆಗಳು ದೇವ್ರು ಕೊಡೋ ಆಲೋಚನೆ ಪ್ರಕಾರ ನಾನು ನಡೀತಿದ್ದೀನ, ಇಲ್ಲ ಅಪವಾದಿ ಸಾತಾನನು ಕೊಡುವ ಆಲೋಚನೆಯಲ್ಲಿ ನಾನು ನಡೀತಿದ್ದೀನ ಅನ್ನೋದು ನಾವು ಗ್ರಹಿಸ್ಬೇಕು. ನೋಡ್ರಿ, ಒಬ್ಬ ವ್ಯಕ್ತಿ ತಾನು ತನ್ನ ಹೆಂಡತಿ ಏನ್ ಮಾಡ್ತಾರಂದ್ರೆ ಅವರಿಬ್ಬರಲ್ಲಿ ಏನೋ ಒಂದು ಜಗಳ ಬರ್ತದೆ. ಜಗಳ ಬಂದು ತಾನು ಹೆಂಡತಿ ಏನ್ ಮಾಡ್ತಾಳ, ನಾನು ನಿನ್ ಜೊತೆಗೆ ಇರಲ್ಲ ಅಂತ ಹೇಳಿ ನನ್ನ ತವ್ರ ಮನೆಗೆ ಹೋಗ್ಬಿಡ್ತಾಳೆ. ಈ ವ್ಯಕ್ತಿ ಏನ್ ಮಾಡ್ತಾನ, ನೊಂದ್ಕಂತಾನ, ಅರೇ ನನ್ನ ಹೆಂಡತಿ ನಾನು ಬಿಟ್ಟು ಹೋಗ್ದಲ್ಲ, ನನಗೆ ನನ್ನ ಹೆಂಡತಿ ಬೇಕು, ನಾನು ಹೆಂಗಾದ್ರೂ ನನ್ನ ಹೆಂಡತಿ ಬೇಕು, ನನ್ನ ಹೆಂಡತಿನ ಬಿಟ್ಟು ನಾನು ಇರೋಕೆ ಆಗೋದಿಲ್ಲ ಅಂತ ಹೇಳಿ ಇವ್ನು ಏನ್ ಮಾಡ್ತಾನ, ಒಂದು ಟವರ್ ಎಕ್ತಾನ. ಆ ಟವರ್ ಎಕ್ಕಿ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ನಾನು ಮೇಲಿದ್ದ ನಾನು ಎಗರ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅಂತೇಳಿ ಎಲ್ಲರಿಗೂ ಹೇಳ್ತಿರ್ತಾನ, ಅರಸ್ತಾ ಇರ್ತಾನೆ, ನಾನು ಸತ್ತೋಗ್ಬಿಡ್ತೀನಿ ಅಂತೇಳಿ. ಅಲ್ಲಿರೋರೆಲ್ಲರೂ ಓಡಿ ಬರ್ತಾರೆ, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತೇಳಿ. ಅವಾಗ ಅವರು ಫೋನ್ ಮಾಡ್ತಾರೆ, ಪೊಲೀಸರಿಗೆ ಫೋನ್ ಮಾಡಿ, ಪೊಲೀಸರು ಕೂಡ ಅಲ್ಲಿ ಬರ್ತಾರೆ. ಬಂದವ್ರಿಗೆ ಕೇಳ್ತಾರೆ, ಯಾಕಪ್ಪ ಏನಾಯ್ತು, ಯಾಕೆ ಎಗರ್ಬೇಕು ಅನ್ಕೊಂತಿದ್ವಿ, ಅದಕ್ಕೆ ಸಾಯ್ಬೇಕು ಅನ್ಕೊಂತಿದ್ದೆ ಅಂದ್ರೆ, ಇಲ್ಲ ನನ್ನ ಹೆಂಡತಿ ನಾನು ಬಿಟ್ಟು ಹೋಗಿದ್ದಾಳೆ, ನನ್ನ ಹೆಂಡತಿ ಇಲ್ದಂಗೆ ನಾನು ಬದುಕೋದಿಲ್ಲ, ನನ್ನ ಹೆಂಡತಿ ಇದ್ರೇನೆ ನಾನು ಬದುಕ್ತೀನಿ, ನನ್ನ ಹೆಂಡತಿನ ಕರೆಸ್ರಿ ನನ್ನ ಜೊತೆ, ನನ್ನ ಹತ್ರ ಬಂದು ನನ್ನ ಹತ್ರ ಇರ ಅಂತ ಹೇಳ್ರೆ, ಇಲ್ಲಾಂದ್ರೆ ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ಅರೆ ಇದೇನು ಒಳ್ಳೆ ಪದ್ಧತಿ ಬಂತಲ್ಲ ಅಂತೇಳಿ ಈ ಪೊಲೀಸರು ಏನ್ ಮಾಡ್ತಾರ, ಅವ್ರ ಹೆಂಡತಿ ಎಲ್ಲಿ ಹೋಗಿದಾಳ ಏನಿಲ್ಲ ಅಂತ ಅವ್ರ ತವ್ರ ಮನೆ ಎಲ್ಲ ಐತೆ ಅಂತೇಳಿ ಕೇಳಿದಾಗ ಈ ರೀತಿ ಅಡ್ರೆಸ್ ಕಳತಾನ. ಅವ್ರಿಗೆ ಫೋನ್ ಮಾಡಿ ಈ ರೀತಿ ಹಿಂಗೈತೆ, ಹಿಂಗೆ ಬೇಗ ಬಾಮ್ಮ ಅಂತೇಳಿ ಅವ್ರಿಗೆ ತಿಳಿಸ್ತಾರೆ. ಇವ್ರು ಪೊಲೀಸರು ತಿಳಿಸಿ ಹೇಳ್ತಾರೆ, ಸರಿಯಪ್ಪ ನಾವು ತಿಳಿಸಿದೀವಿ, ನಿನ್ನ ಹೆಂಡತಿ ಬರ್ತಿದ್ದಾಳೆ, ನೀನು ಕೆಳಗೆ ಹೇಳ ಅಂತ ಹೇಳ್ತಾನೆ. ಅವನೇನಂತಾನ, ಇಲ್ಲ ನಾನು ಹೆಂಡತಿ ಬಂದ್ರೆ ನಾನು ಕೆಳಗೆ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಹೇಳೋದಿಲ್ಲ. ಅರೇ ನಿನ್ನ ಹೆಂಡತಿ ಊರಿಗೆ ಹೋಗಿದಲ್ಲಪ್ಪ, ತವ್ರ ಮನೆಗೆ ಹೋಗಿದಲ್ಲ, ತಾನು ಇಲ್ಲಿ ಬರ್ಬೇಕಂದ್ರೆ ನಿಯರ್ ಟು 4 to 5 hours ಆಗ್ತದೆ, ತಾನು ಟ್ರಾವೆಲ್ ಮಾಡ್ಬೇಕಲ್ಲ, ಬಸ್ಸು ಇಟ್ಕೊಂಡು ಬರ್ಬೇಕಂದ್ರೆ ಟೈಮ್ ಆಗ್ತದೆ, ನಿನ್ನ ಹೇಳಿ ಅಂದ್ರೆ ಇಲ್ಲ ನನಗೆ ಇವಾಗೇ ಬೇಕು, ನೀವು ಇಲ್ಲಾಂದ್ರೆ ನಾನು ಎಗರ್ಬಿಡ್ತೀನಿ ಅಂತ ಹೇಳ್ತಾನೆ. ಏನು ಹುಚ್ಚ ಆಡ್ದಂಗೆ ಹಾಡ್ತಾನಲ್ಲ ಅಂತೇಳಿ ಇವ್ರು ಮಾತಾಡ್ತಾ ಇರುವಾಗ ಒಬ್ಬ ಪೊಲೀಸ್ ಏನ್ ಮಾಡ್ತಾನೆ, ಹಿಂದೆಲಿದ್ದ ಟವರ್ ಎಕ್ತಾನೆ. ಎಕ್ಕಿ ಅವ್ನು ಹೆಂಗಾದ್ರೂ ಮಾಡಿ ಕೆಳಗಿಳಿಸ್ಬೇಕಂತೇಳಿ ಎಕ್ತಿರುವಾಗ ಇವನೇನ್ ಮಾಡ್ತಾನ, ಅವನ ನೋಡ್ಬಿಡ್ತಾನೆ ಪೊಲೀಸ್ ನೋಡಿ ಇವನೇನ್ ಮಾಡ್ತಾನೆ, ನನ್ನ ಕರ್ಕೊಂಡೋಗಿ ಕೆಳಗಿಳಿಸ್ಬೇಕು ಅನ್ಕಂತ. ಅರೆ ಅಂತೇಳಿ ಇವನಿಗೆ ಅಲ್ಲಿ 2 ಆಲೋಚನೆ ಬರುತ್ತೆ. ಒಂದು ಆಲೋಚನೆ ಏನು, ಪೊಲೀಸ್ ಬಂದಿದ್ದಾನ, ಈಗ ನಾನು ಅವನ ಜೊತೆ ಕೆಳಗಿಳಿದು ನನ್ನ ಹೆಂಡತಿಯಲ್ಲಿ ನಾನು ಹೋಗಿ ಸಂಸಾರ ಮಾಡಬಹುದು, ನನ್ನ ಹೆಂಡತಿ ಬರೋವರೆಗೂ ನಾನು ವೇಟ್ ಮಾಡಿ ನನ್ನ ಹೆಂಡತಿನ ಕರ್ಕೊಂಡೋಗಿ ನನ್ನ ಜೀವನ ನಾನು ಮುಂದೆ ಕೊನೆಸಾಗಿಸ್ಬೋದು. ಒಂದು ಆಲೋಚನೆ ಇವನಲ್ಲಿ ಬರ್ತಾ ಇದೆ. ಇನ್ನೊಂದು ಆಲೋಚನೆ ಏನು ಬರ್ತಾ ಇದೆ, ಅವನು ಬರ್ತಾ ಇದ್ದಾನಲ್ಲ, ನೀನು ಎಗರ್ಬಿಡು, ಬೇಡ ಈ ಜೀವಿತ ನಿನಗೆ, ಎದಕ್ಕಿನ್ನ ಬದುಕಿದಿ, ನೀನು ಹೆಂಡತಿನೇ ನೀನು ಬಿಟ್ಟು ಹೋಗ್ತದಲ್ಲ, ಇಷ್ಟೆಲ್ಲ ನೀನು ಬೇಕಿತ್ತ ಅಂತೇಳಿ ಇನ್ನೊಂದು ಆಲೋಚನೆ ಅವನಲ್ಲಿ ಹುಟ್ಟಕತ್ತ. ಈ 2 ಆಲೋಚನೆ ಅವನಲ್ಲಿ ಇದಾವ. ಯಾವ ಆಲೋಚನೆಗೆ ಅವನು ಲೋಬಡಬೇಕು, ಯಾವ ಆಲೋಚನೆಗೆ ಅವನು ವಿಧೇಯನಾಗಬೇಕು, ಅವನೇನ್ ಮಾಡ್ತಾನಂದ್ರೆ, ಈ ಪೊಲೀಸ್ ಬರ್ತಾನಂತೇಳಿ ಮ್ಯಾಲಿದ್ದು ಎಗರ್ಬಿಡ್ತಾನೆ, ಎಗಿರಿ ಬಿದ್ದು ತಲೆ ಹೊಡೆದು ಸತ್ತೋಗ್ತಾನೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ 2 ಆಲೋಚನೆಗಳು ನಮ್ಮಲ್ಲಿ ಬರ್ತಾನೆ ಇರ್ತವೆ. ಒಂದು, ನಮ್ಮೊಳಗಿನ ಪರಿಶುದ್ಧಾತ್ಮ ದೇವರು ನಮ್ಮನ್ನು ತನ್ನ ವಾಕ್ಯಗೆ ವಿಧೇಯರಾಗಿ ನಡಿಬೇಕಂತೇಳಿ ದೇವರು ಆಲೋಚನೆ ಕೊಟ್ಟು ನಮ್ಮನ್ನು ನಡೆಸ್ತಿರ್ತಾನೆ, ತನ್ನ ಆಲೋಚನೆ ಪ್ರಕಾರ ನಮ್ಮನ್ನು ನಡೆಸ್ತಿರ್ತಾನೆ. ಆದ್ರೆ ಅಪವಾದಿ ಕೂಡ ನಮ್ಮಲ್ಲಿ ಆಲೋಚನೆ ಇಟ್ಟು ಅವ್ನು ನಮ್ಮನ್ನ ಏನ್ ಮಾಡ್ತಾನಂದ್ರೆ, ನಶಿಸೋಗ್ಬೇಕು, ದೇವರು ದೂರ ಆಗ್ಬೇಕು, ಇವ್ರ ಜೀವಿತಗಳು ನಾಶನ ಆಗ್ಬೇಕು, ಇವ್ರನ್ನ ನಿತ್ಯ ನರಕದಲ್ಲಿ ಹಾಕ್ಬೇಕು ಅಂತೇಳಿ ಅವನು ರೀತಿಯಾದ ಆಲೋಚನೆಗಳು ಕೊಟ್ಟು ಭ್ರಮೆ ಪಡಿಸಿ ಸುಸೈಡ್ ಮಾಡ್ಕೊಳ್ಳುವಂತೆ, ಜೀವಿತನ ಹಾಳು ಮಾಡ್ಕೊಳ್ಳುವಂತೆ, ಇಲ್ಲಂದ್ರೆ ಯಾವುದಾದ್ರೂ ಕೆಟ್ಟ ಅಭ್ಯಾಸಗೆ ಬಾನಿಸಗಳಾಗಿ ಅದರಲ್ಲೇ ಬಿದ್ದು ತಮ್ಮ ಜೀವಿತಗಳು ಹಾಳು ಮಾಡ್ಕೊಳ್ಳುವಂತೆ ಆಲೋಚನೆಗಳು ಕೊಟ್ಟು ಅಪವಾದಿ ನಾಶನ ಮಾಡ್ಬೇಕಂತೇಳಿ ಆಲೋಚನೆ ಕೊಟ್ಟು ನಡೆಸ್ತಾ ಇರ್ತಾರೆ. ನಾವು ಗ್ರಹಿಸ್ಬೇಕು ಯಾವ ಆಲೋಚನೆಯಲ್ಲಿ ನಾವು ನಡೀತಿದ್ದೀವಿ. ಸಾತಾನು ಕೊಡುವ ಆಲೋಚನೆಯಲ್ಲಿ ನಾವು ನಡೀತಿದೀವ, ಇಲ್ಲ ದೇವ್ರು ಕೊಡುವ ಆಲೋಚನೆಯಲ್ಲಿ ನಾವು ನಡೀತಿದೀವ? ದೇವ್ರು ಏನೋ ಹೇಳ್ತಾನೆ, ನಾನಿದ್ದೀನಿ ನಿಮ್ಮ ಜೊತೆ.
ಒಂದು ಏನಾದರೂ ಸಮಸ್ಯೆ ಬಂದಾಗ, ಏನಾದರೂ ಒಂದು ಶೋಧನೆ ಬಂದಾಗ ಅದು ನಮ್ಮ ಮೇಲಿಗಾಗಿ. ದೇವರು ಏನಂತ ಹೇಳ್ತಾರೆ, ಶೋಧನೆ ಬರ್ತಾವೆ ನಿಮಗೆ, ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬರ್ತವೆ. ಆದ್ರೂ ಅದರಿಂದ ನಾನು ನಿಮ್ಮನ್ನ ತಪ್ಪಿಸ್ತೀನಿ. ನಂಬಿಗಸ್ತನಾದ ದೇವರು ನಮ್ಮ ಹತ್ರ ಇದ್ದಾನೆ, ಸರ್ವಶಕ್ತನಾದ ದೇವರು ನಮ್ಮ ಹತ್ರ ಇದ್ದಾನೆ. ತಾನು ನಮಗೆ ಭರವಸೆ ಕೊಡ್ತಾನೆ. ಮಾತು ಕೊಟ್ಟು ಮಾತು ತಪ್ಪುವಂತ ದೇವರು ಅಲ್ಲ ನಮ್ಮ ದೇವರು, ಸತ್ಯವಂತನು. ನಾನೇ ಜೀವವು ಮಾರ್ಗವು ಸತ್ಯವೂ ಆಗಿದ್ದೀನಿ ಅಂತ ಹೇಳುತ್ತಾನೆ. ವಾಕ್ಯ ಸಾರಾಂಶವೇ ಸತ್ಯವಂತೇಳಿ ವಾಕ್ಯವು ಹೇಳುತ್ತದೆ. ನಾವು ವಿಶ್ವಸಿಸಬೇಕು. ಪರಿಶುದ್ಧಾತ್ಮ ದೇವರು ವಾಕ್ಯನ ನಂಬಿ ವಾಕ್ಯಗೆ ವಿಧೇಯರಾಗಿ ಆ ನಂಬಿಕೆ ಮೇಲೆ ಹೆಜ್ಜಾಕಂತೇಳಿ ಪರಿಶುದ್ಧ ಆತ್ಮದೇವರು ನಮ್ಮನ್ನ ಪ್ರೇರೇಪಿಸಿ ನಡೆಸ್ತಿರುವಾಗ ಅಪವಾದ ಏನ್ ಮಾಡ್ತಾನಂದ್ರೆ, ಈ ಸಮಸ್ಯೆಗಳು ಏನು ನಿನಗೆ, ಈ ಶೋಧನೆಗಳು ಏನು ನಿನಗೆ, ನಿನ್ನ ಈ ಕುಟುಂಬದಲ್ಲೇ ಯಾರು ಅರ್ಥ ಮಾಡ್ಕೊಂತಿಲ್ಲ, ನಿನ್ನ ಬಂಧುಗಳೇ ನಿನ್ನ ಅರ್ಥ ಮಾಡ್ಕೊಂತಿಲ್ಲ, ನಿನ್ನ ಅಪ್ಪನ ನಿನ್ನ ಅರ್ಥ ಮಾಡ್ಕೊಂತಿಲ್ಲ, ನಿನ್ನ ಹೆಂಡತಿನ ನಿನ್ನ ಅರ್ಥ ಮಾಡ್ಕೊಂತಿಲ್ಲ, ನಿನ್ನ ಮಕ್ಕಳೇ ನಿನ್ನ ಅರ್ಥ ಮಾಡ್ಕೊಂತಿಲ್ಲ, ನಿನ್ನ ಅಣ್ಣ ತಮ್ಮರೇ ನಿನ್ನ ಅರ್ಥ ಮಾಡ್ಕೊಂತಿಲ್ಲ. ಯಾಕೆ ನೀನ್ ಜೀವಿಸ್ತೀವಿ? ನಿನ್ ಜೀವಿತ ವೇಸ್ಟ್, ನೀನ್ ಬದುಕಿದ್ದು ವೇಸ್ಟ್. ನೀನು ಸತ್ತೋಗ್ಬಿಡಿ. ನೀನ್ ಸತ್ತೋದ್ರೆ ಇವ್ರಿಗೆ ಗೊತ್ತಾಗ್ತದೆ, ನಿನ್ ವ್ಯಾಲ್ಯೂ ಸತ್ತೋದ್ರೆ ಗೊತ್ತಾಗ್ತದೆ ಅಂತೇಳಿ ಇವನು ಆಲೋಚನೆ ಕೊಟ್ಟು, ಕೆಟ್ಟ ಆಲೋಚನೆ ಕೊಟ್ಟು ಅವ್ರನ್ನ ಏನ್ ಮಾಡ್ತಾನಂದ್ರೆ, ಅನೇಕರು ಹಿಂಗೆ ಸುಸೈಡ್ ಮಾಡ್ಕೊಂಡು, ನಾನು ಸತ್ತೋದಾಗೆ ಗೊತ್ತಾಗ್ತದೆ ಇವ್ರಿಗೆ, ಅವರಿಗೆ ನನ್ನ ಬಗ್ಗೆ ಗೊತ್ತಾಗೋದಿಲ್ಲ ಇವ್ರಿಗೆ. ನೀನ್ ಸತ್ತೋದ್ಮೇಲೆ ಏನ್ ಗೊತ್ತಾಗ್ತದೆ? ನೀನೇ ಇರಲ್ಲ. ನಮ್ಮ ಆಲೋಚನೆಗಳು ಯಾವ ರೀತಿ ಹೋಗ್ತದವ ಅಂತೇಳಿ ನಾವು ಗಮನಿಸ್ಬೇಕು. ಯಾರು ನಮ್ಮ ಆಲೋಚನೆ ರೈಡ್ ಮಾಡ್ತಾರೆ, ಯಾರು ನಮ್ಮ ಆಲೋಚನೆಗಳನ್ನ ನಡೆಸ್ತಾರ ಅನ್ನೋದು ನಾವು ಆ ಒಂದು ಗಮನಕ್ಕೆ ನಾವು ತಗೋಬೇಕು. ದೇವ್ರ ನಮ್ಮನ್ನ ಅಧಿಪತಿಯಾಗಿ ನಮ್ಮನ್ನ ನಡೆಸ್ತದನ, ಇಲ್ಲದ್ರೆ ಅಪವಾದಿ ನಮ್ಮನ್ನ ನಡೆಸ್ತದನ, ಅವನ ಆಲೋಚನೆಗಳು ನಮ್ಮಲ್ಲಿ ಪ್ರಭಾವ ಬೀಳಕತ್ತವ, ಇಲ್ಲದ್ರೆ ದೇವರ ಆಲೋಚನೆಗಳ ಪ್ರಕಾರ ನಾವು ಜೀವಿಸ್ತಿದೀವ, ನಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ ಬಹು ಭಯಂಕರವಾದ ಪರಿಸ್ಥಿತಿನಲ್ಲಿ ನಾವು ಬೀಳುವಂತ ಅವಕಾಶವಿರುತ್ತೆ. ಒಂದ್ಸರಿ ಆಲೋಚನೆ ಮಾಡು, ನೀನು ಯಾವ ಆಲೋಚನೆಯಲ್ಲಿ ನೀನು ನಡೀತಿದೀಯ, ಯಾವ ಆಲೋಚನೆಯಲ್ಲಿ ನೀನು ಜೀವಿಸ್ತಾ ಇದೀಯ? ಅಪವಾದಿ ಕೊಡುವಂತ ಆಲೋಚನೆಯಲ್ಲಿ ನೀನು ಜೀವಿಸ್ತಿದೀಯಾ, ಇಲ್ಲ ದೇವ್ರು ಕೊಡುವ ಆಲೋಚನೆಯಲ್ಲಿ ನೀನು ಜೀವಿಸ್ತಿದೀಯಾ? ದೇವ್ರು ಕೊಡುವ ಆಲೋಚನೆಯಲ್ಲಿ ನಾವು ಜೀವಿಸಿದಾಗ ನಮಗೆ ಸಮಾಧಾನ ಇರುತ್ತೆ, ಧೈರ್ಯ ಇರ್ತದೆ. ದೇವ್ರು ಏನಂತ ಹೇಳೋಣ, ಪ್ರಯಾಸ ಪಡುವಂತ ಸಮಸ್ತ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನು. ಆತನಲ್ಲಿ ನಮಗೆ ವಿಶ್ರಾಂತಿ ಐತಿ, ಆತನಲ್ಲಿ ನಮಗೆ ಸಮಾಧಾನ ಐತಿ, ಆತನಲ್ಲಿ ನಮಗೆ ನೆಮ್ಮದಿ ಐತಿ. ಸಮಸ್ತವು ನಿನ್ನ ಮೇಲೆಗಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಏನೇ ಒಂದು ಶೋಧನೆ, ಏನೋ ಒಂದು ಪರಿಸ್ಥಿತಿನಲ್ಲಿ ನಮಗೆ ವ್ಯತಿರೇಕವಾದ ಪರಿಸ್ಥಿತಿನಲ್ಲಿ ನಾವು ನಡೀತಿದೀವಿ ಅಂದ್ರೆ ಅದು ನಮ್ಮ ಮೇಲೆಗಾಗೆ ಇರ್ತದೆ, ಅದು ನಮ್ಮ ಉನ್ನತ ಭವಿಷ್ಯತ್ತಿಗಾಗಿ ಇರ್ತದೆ, ಅದರಲ್ಲಿ ನಾವು ಏನೋ ಕಲಿಯುವಂತ ಪಾಠ ಇರ್ತದೆ. ಗ್ರಹಿಸ್ಬೇಕು, ದೇವರ ಆಲೋಚನೆಗಳು ಗ್ರಹಿಸ್ಬೇಕು, ದೇವರ ಉದ್ದೇಶಗಳು ಗ್ರಹಿಸ್ಬೇಕು. ದೇವರ ಆಲೋಚನೆಗೆ ನಾವು ವಿಧೇಯರಾದ್ರೆ, ದೇವರ ಆಲೋಚನೆಗೆ ನಾವು ಕೈ ಹಿಡಿದು ನಡೆಯೋದಾದ್ರೆ ಉನ್ನತವಾದ ಆಶೀರ್ವಾದಕರವಾದ ಜೀವಿತಕ್ಕೆ ದೇವರು ನಮ್ಮ ನಡೆಸ್ತಾರೆ. ಇಲ್ಲಾಂದ್ರೆ ಅಪವಾದ ಆಲೋಚನೆಗಳಿಗೆ ನಾವು ಕಿವಿ ಕೊಡೋದಾದ್ರೆ ಅವನು ನಾಶನಕ್ಕೆ ಕರ್ಕೊಂಡು ಹೋಗ್ತಾನೆ. ಒಂದ್ಸರಿ ಆಲೋಚನೆ ಮಾಡ್ರಿ, ಈ ಎರಡು ಆಲೋಚನೆಯಲ್ಲಿ ಯಾವ ಆಲೋಚನೆಯಲ್ಲಿ ನೀವಿದ್ದೀರಿ? ದೇವರ ಆಲೋಚನೆಗೆ ವಿಧೇಯರಾಗಿ, ಆ ವಾಕ್ಯಗೆ ವಿಧೇಯರಾಗಿ, ಜೀವಿತಗಳು ಆಶೀರ್ವಾದಕರವಾಗಿರುತ್ತೆ. ನಿನ್ನ ಕುಟುಂಬ ನೀನು ಕಟ್ಕೊಂತೀಯ, ನಿನ್ನ ಜೀವಿತ ನೀನು ಕಟ್ಕೊಂತೀಯ, ನಿನ್ನ ಮಕ್ಕಳು ನೀನು ಕಟ್ಕೊಂತೀಯ, ನಿನ್ನ ಸಮಾಜ ನೀನು ಕಟ್ತೀಯ, ನಿನ್ನ ಸಂಘ ನೀನು ಕಟ್ತೀಯ. ಯಾರ ಆಲೋಚನೆಗೆ ವಿಧೇಯರಾದ್ರೆ? ದೇವ್ರ ಆಲೋಚನೆಗೆ ವಿಧೇಯರಾದ್ರೆ ದೇವ್ರು ನಿನ್ನ ಕುಟುಂಬನ ತನ್ನ ಆಲೋಚನೆ ಪ್ರಕಾರ ನಡೆಸುವಂತ ಆಶೀರ್ವದಿಸಿ. ಆಮೆನ್.